ರಾಜ್ಯದಲ್ಲಿ ಸರಗಳ್ಳತನಗಳ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದು ಒಂದು ರೀತಿಯಾಗಿ ಮಹಿಳೆಯರನ್ನ ಆತಂಕಕ್ಕೆ ದೂಡಿದೆ. ಕೆಲವೊಮ್ಮೆ ಈ ಮಹಿಳೆಯರ ಕುತ್ತಿಗೆಗೆ ಸರ ಕಸಿಯಲು ಕೈ ಹಾಕಿದಾಗ ಮಹಿಳೆಯರು ನೆಲಕ್ಕೆ ಬಿದ್ದಿರೋದುಂಟು, ಗಾಯಗಳಾಗಿರೋದು ಉಂಟು ಮತ್ತು ಹೆಚ್ಚು ಅಪಾಯಗಳು ಕೂಡ ಆಗಿರೋದುಂಟು. ಆದ್ರೆ ಇಲ್ಲೊಬ್ಬ ಮಹಿಳೆ ಈ ಒಂದು ಸರಗಳ್ಳತನಕ್ಕೆ ತನ್ನ ಪ್ರಾಣವನ್ನೇ ಕಳಕೊಂಡಂತಹ ದಾರುಣ ಘಟನೆ ನಡೆದು ಹೋಗಿದೆ. ಅದುವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಉಸ್ಕೂರು ಬಳಿ. ಈ ಒಂದು ಸರಗಳ್ಳತನದಲ್ಲಿ ಮಹಿಳೆ ಬೆಳಗ್ಗೆ ಎದ್ದು ಮನೆ ಮುಂದೆ ಕಸ ಗುಡಿಸುವಂತ ಸಂದರ್ಭದಲ್ಲಿ ಕಿರಾತಕರು ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿದ್ದಾರೆ. ಜೊತೆಗೆ ಮಹಿಳೆಯ ಮುಖಕ್ಕೆ ಸ್ಪ್ರೇ ಸಿಂಪಡಿಸಿದ್ದರಿಂದ ಈ ಒಂದು ಮಹಿಳೆ ಸ್ಥಳದಲ್ಲೇ ಕುಸಿದು ಬಿದ್ದು ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಮಹಿಳೆ ಪ್ರಜ್ಞಾಹೀನಳಾಗಿ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕೊಂಡೊಯ್ದರೂ ಕೂಡ ಬದುಕುಳಿಯಲಿಲ್ಲ. ಈ ಒಂದು ಘಟನೆಯಿಂದ ಇಡೀ ಕುಟುಂಬವೇ ಕಂಗಾಲಾಗಿದೆ. ಈಗ ಈ ಒಂದು ಪ್ರಕರಣವನ್ನ ಮಾದ್ನಾಯಕ್ನಲ್ಲಿ ಪೊಲೀಸರು ದಾಖಲಿಸಿಕೊಂಡು ಈ ರೀತಿ ಸರಗಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗುವವರನ್ನ ಅತಿ ಹೆಚ್ಚು ಅಂದ್ರೆ ರಾಜ್ಯದಾದ್ಯಂತ ಪೊಲೀಸರು ಹೊಸ ರೀತಿಯಾದಂತ ಆಲೋಚನೆಯನ್ನ ಮಾಡುವಂತೆ ಮಾಡಿದೆ. ಸರಗಳ್ಳತನ ಪ್ರಕರಣಗಳಲ್ಲಿ ಈ ಒಂದು ಅಪರಾಧಿಗಳಿಗೆ ಕಠಿಣವಾದಂತಹ ಶಿಕ್ಷೆಗಳ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈಗ ಈ ಒಂದು ಮಹಿಳೆ ಮೃತಪಟ್ಟಿರೋದ್ರಿಂದ ಪೊಲೀಸ್ನವರಿಗೆ ಇದು ಮತ್ತೊಮ್ಮೆ ಎಚ್ಚರಿಕೆಯ ಗಂಟೆಯಾಗಿದೆ. ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗುವಂತವರ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಅತಿ ಹೆಚ್ಚು ಈ ಸರಗಳ್ಳತನ ಪ್ರಕರಣಗಳಲ್ಲಿ ಅಪರಾಧಿಗಳನ್ನ ಗುರುತಿಸಬೇಕು ಮತ್ತೆ ಅವರಿಗೆ ಶಿಕ್ಷೆ ಆಗುವಂತೆ ಅಂದ್ರೆ ಕನ್ವಿಕ್ಷನ್ ಆಗುವಂತೆ ಮಾಡಿದಾಗ ಈ ಒಂದು ಪ್ರಕರಣಗಳು ಒಂದಷ್ಟು ನಿಯಂತ್ರಣಕ್ಕೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ಈ ಒಂದು ಪ್ರಕರಣದಿಂದ ಆದ್ರೂ ಪೊಲೀಸ್ನವರು ಎಚ್ಚೆತ್ತುಕೊಳ್ತಾರ? ಅಮಾಯಕ ಮಹಿಳೆಯರು ತಮ್ಮದಲ್ಲದ ತಪ್ಪಿನಿಂದ ಪ್ರಾಣವನ್ನ ಕಳ್ಕೊಳ್ಳುವಂಥದ್ದು, ಗಾಯಗಳಾಗುವಂಥದ್ದು ಇದರಿಂದ ತಪ್ಪುತ್ತಾ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ.